ಈಗ ನಮ್ಮಲ್ಲಿ ಒಂದು ದೊಡ್ಡ ಪ್ರಶ್ನೆ ಹಿಂದಿನಿಂದ ಕೇಳ್ಕೊಂಡು ಬಂದಿದ್ದಾರೆ. ನಾವು ರಂಗಭೂಮಿಯಲ್ಲಿರೋರು ಸುಮಾರು ಮಟ್ಟಿಗೆ ಅದರ ಬಗ್ಗೆ ಜಿಜ್ಞಾಸೆ ಇಟ್ಕೊಂಡು ಸ್ವಲ್ಪ ಹೆದರ್ತಾ ಅದಕ್ಕೆ ಉತ್ತರ ಕೊಡಕ್ಕೆ ಹೋಗ್ತೇವೆ. ಆದರೆ ನಮ್ಮ ಕಮರ್ಷಿಯಲ್ ಸಿನಿಮಾದವ್ರಿಗಂತೂ ಈಗಲೂ ಅದರಿಂದ ಹೊರಗೆ ಬರೋದಕ್ಕೆ ಆಗಿಲ್ಲ ಪ್ರಶ್ನೆಯಿಂದ. ಏನಂದ್ರೆ, ನಿಮಗೆ ಟ್ರೈನಿಂಗ್ ಅಗತ್ಯ ಇದೆಯಾ ನಟನೆಗೆ ಅನ್ನೋ ಒಂದು ಪ್ರಶ್ನೆ ಇದೆ. ಅದಕ್ಕೆ ನಾನು ಹೇಳ್ತಿದ್ದು, ನಾನು ಪೀಠಿಕೆ ಯಾಕಿತ್ತು ಅದಕ್ಕೆ ನಮಗೆ ಯಾವಾಗೂ ಕೇಳ್ತೀವಿ ನಾವು. ಬೇರೆ ನನಗೆ ಎಷ್ಟು ನಮಗೆ ಮೊದಲು ಇದನ್ನ ಕೇಳಿದಾಗ, ನೀವು ಎಸ್ಪೆಷಲಿ ಇಫ್ ಯು ಕಮ್ ಔಟ್ ಆಫ್ ಕಾಲೇಜ್ ಏನಂತ ಹೇಳ್ತಾರೆ ನಿಮಗೆ, ಇಲ್ಲ ಇದು ನಿಮ್ಗೆ ಒಂದು ಬಾರ್ನ್ ಇದಿರಬೇಕು, ಅದು ಅವರು ಬಾರ್ನ್ ಕಲಾವಿದರು, ಅವರು ಈ ಥರದ್ದು ಒಂದು ಇರುತ್ತೆ. ಅದು ವಿಚಿತ್ರ ಧೋರಣೆ ಕೂಡ ಸಿನಿಮಾಲಂತೂ ಅದು ಹಾಗೆ ಮಾಡಿ ತೀರಾ ಕೆಟ್ಟೋಗಿದೆ. ಅವರು ಮೊನ್ನೆ ಚಂದ್ರು ಅವರು ನಮ್ಮ ಸೆಮಿನಾರಲ್ಲಿ ಬಹಳ ದಬಾಯಿಸಿದ್ರು ಒಂದು ಸ್ವಲ್ಪ ಮಟ್ಟಿಗೆ ಇಂಡಸ್ಟ್ರಿ ಅವ್ರನ್ನ. ಅವರು ಬಾರ್ನ್ ಪ್ರೊಡ್ಯೂಸರ್, ಬಾರ್ನ್ ಡೈರೆಕ್ಟರ್, ಬಾರ್ನ್ ಆಕ್ಟರ್, ಯಾಕಿದ್ರೆ ಯಾವುದಕ್ಕಾದ್ರೂ ಬಾರ್ನ್ ಹೇಳೋದಕ್ಕೆ ತಯಾರಿದ್ದಾರೆ ಅವರು. ಒಂದು ಮನೆ ಕಟ್ಟೋದಕ್ಕೆ ಹಂಗೆ ಮಾಡೋದಕ್ಕಾಗಲ್ಲ. ನೀವು ಆಕ್ಚುಲಿ ಡ್ಯಾಮ್ ಕಟ್ಟೋದು, ಮನೆ ಕಟ್ಟೋದು, ನಾನು ಬಾರ್ನ್ ಇಂಜಿನಿಯರ್ ಅವೆಲ್ಲ ಮಾಡಕ್ ಹೋದ್ರೆ ಕಷ್ಟ ಆಗತ್ತಲ್ವಾ. ಅದೇ ತರ ಇದಕ್ಕೂ ಟ್ರೈನಿಂಗ್ ಬೇಕು ಅನ್ನೋದು ಇರಬೇಕಾಗಿತ್ತು ನಮ್ಗೆ. BC ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಟನೆ ಅನ್ನೋದು ಕ್ರಮ. ನಾನು ನಿರ್ದೇಶನದ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಅದು ನಮ್ಗೆ ಗೊತ್ತು, ನೀವು ನಿರ್ದೇಶನ ಮಾಡಿರೋರಿಗೆ ಗೊತ್ತು ಕ್ರಮ ಇದೆ ಅದರಲ್ಲಿ ಅಂತ. ಆದ್ರೆ ಈ ನಟರಿಗೆ ಇದಿರ್ತಲ್ಲ, ನಮ್ಗೆ ಒಳಗಡೆನೇ ಏನೋ ಇದೆ. ನೀವು ಬೇರೆದಕ್ಕೂ ಹೋಲಿಕೆ ಮಾಡಿ ನೋಡಿ, ಹಾಡೋರು ಯಾರು ಹಾಗೆ ಮಾತಾಡಲ್ಲ. ಅವ್ರಿಗೆ ಗೊತ್ತು ನಿಮಗೆ ದೇಹದ ಶಿಸ್ತು ಬೇಕು, ಅದಕ್ಕೆ ಅಗತ್ಯವಾಗಿ ನಿಮಗೆ ಅಭ್ಯಾಸ ಆಗಿರೋದು ಅಭ್ಯಾಸ ಬೇಕಾಗತ್ತೆ. ಅದಾದ್ಮೇಲೆ ಮಾಡೋದಕ್ಕಾಗತ್ತೆ ಅಂತ ಗೊತ್ತಿರುತ್ತೆ. ಚಿತ್ರಕಲೆಗೂ ಬೇಕು ಅಂದ್ರೆ ನೀವು ರೂಢಿಸ್ಕೋಬೇಕು ನಿಮ್ಮ ದೇಹವನ್ನ, ನಿಮ್ಮ ಕೌಶಲ್ಯವನ್ನ ಅದಕ್ಕೆ ರೂಢಿಸ್ಕೊಂಡ್ರೆ ಮಾತ್ರ ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ದೇಹ ವರ್ತಿಸುತ್ತೆ. ಇಲ್ಲದ್ರೆ ತಲೆಗೆ ಬೇಕಾದ ರೀತಿಯಲ್ಲಿ ಅದಿರುತ್ತೆ. ಭಾರ ಇದ್ರೆ ಭಾರದ ಇಂಡಿಕೇಶನ್ ಕೊಡುತ್ತೆ, ಅದು ಶಕ್ತಿ ಇದ್ರೆ ಶಕ್ತಿ ಇಲ್ಲ ಅನ್ನೋ ಇಂಡಿಕೇಶನ್ ಕೊಡುತ್ತೆ. ನಿಮ್ಮ ಕಂಟ್ರೋಲಲ್ಲಿ ಇದ್ರೆ ಅದು ನಿಮಗೆ ಬೇಕಾದಂಗೆ. ಆದ್ರೆ ಅದನ್ನು ಬಿಟ್ಟು ತಾತ್ವಿಕ ನೆಲೆಯಲ್ಲಿ ಮಾತಾಡೋದಾದ್ರೆ, ನಾವೆಲ್ಲ ಚಿಕ್ಕಂದಿನಲ್ಲಿ ತುಂಬಾ ಬಿಸಿ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ವಿ. ನಾವು ಅವ್ರದ್ದು ರಿಹರ್ಸಲ್ ಆದ್ಮೇಲೆ ಹೋಗಿ ಅವ್ರನ್ನ ತಮಾಷೆ ಮಾಡೋದು ಬಿತ್ತು. ನೀನು ಇಲ್ಲಿಂದ ಡೌನ್ ಸ್ಟೇಜ್ 30 ಡಿಗ್ರೀಸ್ ಅಲ್ಲಿ ನಡ್ಕೊಂಡು ಹೋಗು, ನಿನ್ನ ಎಡಗಾಲ ಮುಂದೆ ಇರಲಿ, ಬಲಗಾಲನ್ನ ಮಾತ್ರ ಸುಮಾರು 45 ಡಿಗ್ರೀಸ್ ಓಪನ್ ಮಾಡಿ ಆಡಿಯನ್ಸ್ ನೋಡು. ಈ ತರ ಮಾಡಿಸ್ಬೋದು. ನಾವು ಅದನ್ನ ಹೋಗಿ ಇಮಿಟೇಟ್ ಮಾಡ್ತಾ ಇದ್ವಿ, ಹಾಗೆ ಮಾಡಿಸ್ತಾರೆ ಅಂತ. ಆಕ್ಚುಲಿ ನನಗೆ BC ಅವರೇ ಗುರುಗಳಾಗಬೇಕಿತ್ತು. ಯಾಕೆಂದ್ರೆ ನನಗೆ ಆ ಥರದ್ದೊಂದು ಪ್ರಬುದ್ಧತೆ ಅವಾಗಿರೋದು ಸಾಧ್ಯವೇ ಇರಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಡ್ರಿಲ್ ಅಂತ ನಾವೆಲ್ಲ ತಮಾಷೆ ಮಾಡ್ತಾ ಇದ್ವಿ. ಆಗ ನನಗೆ ಅವ್ರು ಮಾಡ್ತಾ ಇದ್ದದ್ದು ಬಹಳ ಪ್ರಬುದ್ಧವಾದ ಒಂದು ನಟನೆಯ ಕ್ರಮ ಅಂತ ನನಗನ್ಸಿದ್ದು ಪ್ರಸನ್ನ ಅವ್ರನ್ನ ನೋಡಿದಾಗ. ಪ್ರಸನ್ನ ಅವ್ರನ್ನ ಗುರುವಾಗಿ ಒಪ್ಕೊಂಡೆ ನಾನು. ಅಂದ್ರೆ ಒಂದು ಏಕಲವ್ಯನ ರೀತಿಯಲ್ಲಿ, ಅವರೇನು ನನ್ನ ಶಿಷ್ಯನಾಗಿ ಸ್ವೀಕರಿಸಲಿಲ್ಲ ಅವರು, ಆದ್ರೆ ನಾನು ಅವ್ರನ್ನ ಗುರುವಾಗಿ ಒಪ್ಕೊಂಡಿದ್ದೆ. ಆದ್ರೆ ಪ್ರಸನ್ನ ಆ ಥರ ಮಾಡೋರು, ಅಂದ್ರೆ BC ಅವರಿಗಿದ್ದ ಸೌಜನ್ಯ ಇಲ್ಲದೆ ಮಾಡೋರು. ಪ್ರಸನ್ನ ಅವರೇ ಮಾಡೋರು. ಏನ್ರಿ ತಲೆಯಲ್ಲೇನು, ನಾನು ಮಣ್ಣು ಅಂತೀನಿ, ಬೇರೆ ಏನೋ ಹೇಳ್ತಾ ಇದ್ರು, ತಲೆಯಲ್ಲಿ ಮಣ್ಣು ತುಂಬ್ಕೊಂಡಿದ್ದೀರಿ ಅಂದ್ರಿ. ಯಾಕಂದ್ರೆ ದೊಡ್ಡ ಕಲಾವಿದರಿಗೆ ಹಂಗೆ ಮಾತಾಡ್ಸೋರು. ಅಂದ್ರೆ ಸ್ಟ್ರಿಕ್ಟ್ ಆಗಿ ಅಲ್ಲೋಗಿ ನಿಂತ್ಕೋಬೇಕು, ಇಲ್ಲೇ ತಿರುಗಬೇಕು. ಈಗ ಸಿನಿಮಾಲ್ ಇದೆ ಅದು, ನಾವು ಬಹಳ ಸುಲಭವಾಗಿ ಸಿನಿಮಾಲ್ ಒಪ್ಕೋತೀವಿ ಇದನ್ನ. ನೀವು ಈ ಕಡೆ ನೋಡ್ತಾ ಇರಿ, ಈಗ ನೀವು ಕೆಲವು ಸೀರಿಯಲ್ಸ್ ನೋಡ್ತೀರಾ, ಅದರಲ್ಲಿ ರಿಯಾಕ್ಷನ್ ಶಾಟ್ ಅಂತ ಇಟ್ಟಿರ್ತಾರೆ. ಅಂದ್ರೆ ಆ ರಿಯಾಕ್ಷನ್ ಶಾಟ್ ಯಾವಾಗ ತಗೊಂಡಿರ್ತಾರೆ, ಮತ್ತೆ ಎಲ್ಲ ಸಂದರ್ಭಕ್ಕೂ ಒದಗತ್ತದು ಆ ರಿಯಾಕ್ಷನ್ ಶಾಟ್. ಅದನ್ನ ಸಿನಿಮಾ ಎಡಿಟರ್ಸ್ ಹೆಂಗ್ ಬಳಸ್ಕೊಳ್ತಾರೆ ಅಂದ್ರೆ, ಒಬ್ಬ ನಡ್ಕೊಂಡು ಬರ್ತಾ ಇರ್ತಾನೆ ರಸ್ತೆಯಲ್ಲಿ, ಆ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರೋ ನೀವು ಕ್ಲೋಸ್ ಅಪ್ ತೋರಿಸಿ, ಮುಂದೆ ಒಂದು ನಾಯಿ ಬಾಲ ಅಲ್ಲಾಡಿಸ್ತಾ ಇದೆ ಅಂತ ತೋರಿಸಿ. ಅದರಲ್ಲಿ ಇರೋಲ್ಲ ಅರ್ಥ, ಅದು ನೆಕ್ಸ್ಟ್ ಒನ್ ಅಲ್ಲಿ ಇರೋಲ್ಲ ಅರ್ಥ, ಅದು ಮಧ್ಯದಲ್ಲಿ ಒಂದು ಅರ್ಥ ಉಟ್ಕೊಳ್ತೆ, ಇವನ ನಾಯಿ ಅದು ಅಂತ ಬರುತ್ತೆ ನಿಮಗಲ್ವಾ. ಅದೇ ರೀತಿಯಲ್ಲಿ ಕ್ರಮವಾಗಿ ಆಕ್ಟಿಂಗ್ ಅನ್ನ ಕಟ್ಟಬಹುದು ಅಂತ ಅವ್ರು ನಂಬಿದ್ರು.
ನಾವಿವಾಗ ತಾತ್ವಿಕವಾಗಿ ಮತ್ತೆ ಅದನ್ನ ನಾವು ತಗೋಬೇಕು ಪ್ರಶ್ನೆಗೆ ಅನ್ಸುತ್ತೆ ನನಗೆ. ಇಲ್ಲಿ ನಾವು ಒಂದು ಸಿನಿಮಾ ಶಾಲೆ, ಒಂದು ರಂಗಶಾಲೆ ಮಾಡೋದಕ್ಕೆ ಹೊರಟಿದ್ದೀವಿ ಸುಚಿತ್ರದಿಂದ. ಮತ್ತೆ BC ಅವರ ಒಂದು 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 ಸೈದ್ಧಾಂತಿಕ ಒಂದು ನೆಲೆಗಟ್ಟಿನಿಂದ ಮಾಡುವ ನಿರ್ದೇಶನದ ಕ್ರಮ, ಅದರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು ಅನ್ನೋದು ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಅದು ನಾಟಕಕ್ಕೆ ಎಷ್ಟು ರೀತಿ ಒಪ್ಪತ್ತೋ ಇಲ್ಲೋ ಅಂತ ನಾವು ಅದು ನಿರ್ಧಾರ ಮಾಡ್ತಾನೆ. ಸ್ಪಷ್ಟವಾಗಿ ಚಲನಚಿತ್ರಕ್ಕಂತೂ ಬಹಳ ಒಪ್ಪುತ್ತೆ ಅಂತ ಹೇಳ್ಬೋದು ನಾವು, ಯಾಕಂದ್ರೆ ವಿತೌಟ್ ಎನಿ ಡೌಟ್. ನಿಮಗೆ ಈ ಫ್ರೇಮ್ ಕಟ್ಕೊಡೋ ಚೌಕಟ್ಟು ಹೆಂಗಿರುತ್ತೆ ಅಂದ್ರೆ, ನಿಮಗೆ ದುಃಖ ಆಗಿದ್ದನ್ನ ನೀವು ಈಗ ಮಾಡ್ತಾ ಇದ್ರೆ ಅದು ಕ್ಲೋಸ್ ಅಪ್ ಇದ್ರೆ ನೀವು ಅಲ್ಲಿ ಮಾಡ್ತಾ ಇರೋದು ಕಾಣಿಸಲ್ಲ. ಸೊ ನೀವು ಫಿಲ್ಮ್ ಅಲ್ಲಿ ಬಹಳ ಸುಲಭವಾಗಿ ಹೇಳ್ಬೋದು, ನೋಡಿ ಇದು ಕ್ರಮ. ಕ್ಲೋಸ್ ಅಪ್ ಅಲ್ಲಿ ನಿಮಗೆ ಇದು 1:1.33 ಆಸ್ಪೆಕ್ಟ್ ರೇಷಿಯೋ ಇದ್ರೆ ಈ ತರ ನಟನೆ ಮಾಡಬೇಕು. 1:1.65 ಆಸ್ಪೆಕ್ಟ್ ರೇಷಿಯೋ ಇದ್ರೆ ಇನ್ನೊಂಥರ ನಟನೆ ಮಾಡಬೇಕು ಅಂತ ನಾವು ಹೇಳೋದಕ್ಕೆ ಆಗ್ಬೇಕಾಗಿತ್ತು. ಇವಾಗ ನಾವು ಹಂಗೆ ಹೇಳಿದ್ರೆ ಸಿನಿಮಾ ನಟರಿಗೆ ಅದು ನಾವು ಹೇಳ್ತಾ ಇರೋದು ವಿಚಿತ್ರ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅವ್ರು ಯಾರು ಕ್ಲಾಸ್ ಹೋಗಿಲ್ಲ. ಫಿಲ್ಮ್ ಆಕ್ಟರ್ಸ್ಗೆ ಆಕ್ಟಿಂಗ್ ಟ್ರೈನಿಂಗ್ ಆಗಿರಲ್ಲ. ಆದ್ರೆ ನಿಮ್ಮ ಆಸ್ಪೆಕ್ಟ್ ರೇಷಿಯೋ ಚೇಂಜ್ ಮಾಡ್ತಿದ್ದಂಗೆ ನಿಮ್ಮ ಆಕ್ಟಿಂಗ್ ಶೈಲಿ ಬದಲಾಗಬೇಕಾಗುತ್ತೆ. ಮತ್ತೆ ಸಿನಿಮಾಲಿ ಬ್ಲಾಕಿಂಗ್ ಅಂತ ಏನಿರುತ್ತೆ, ಅದು ನಾವು ಸ್ಟೇಜ್ ಮೇಲೆ ಆಗೋ ಫಿಕ್ಸ್ಡ್ ಫ್ರೇಮ್ ಬ್ಲಾಕಿಂಗ್ ಇರಲ್ಲ. ಸಿನಿಮಾಲ್ ಬ್ಲಾಕಿಂಗ್ ಮಾಡಿದಾಗ ನೀವೇನಂತೀರಾ ನೀವು ಅಂದ್ರೆ, ನಿಮ್ಮನ್ನ ಫ್ರೇಮಿನ ಯಾವ ಮೂಲೆಯಲ್ಲಿ ಇಟ್ಟಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಫ್ರೇಮಲ್ಲಿ ಈ ಕಡೆ ನೀವಿದ್ರೆ ಸ್ಟೋರಿ ಎಟ್ ಟು ಬಿ ಟೋಲ್ಡ್ ಸ್ಪೇಸ್ ಇರುತ್ತೆ ರೈಟ್ ಸೈಡ್ ಅಲ್ಲಿ. ನೀವು ಫ್ರೇಮಲ್ಲಿ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಪೂರ್ತಿ ರೈಟಿಗೆ ಬಂದ್ಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ಲೆಫ್ಟ್ ಸೈಡ್ ದ ಫ್ರೇಮ್ ಸ್ಟೋರಿ ಟೋಲ್ಡ್ ಅನ್ನೋ ಥರ ಒಂದು ಸೈಕಲಾಜಿಕಲ್ ಕಲ್ಪನೆ ಬರುತ್ತೆ. ಅದು ಬೇರೆ ಬೇರೆ ತರ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಇದೆಲ್ಲ ಆಕ್ಟರ್ಸ್ಗೆ ಗೊತ್ತಿರಬೇಕು. ಅವ್ರಿಗೆ ಗೊತ್ತಿಲ್ಲ, ಅದು ದುರಂತ ಬಿಡಿ, ಆದ್ರೆ ಗೊತ್ತಿರಬೇಕಾಗಿತ್ತು ಅವ್ರಿಗೆ. ಅದಕ್ಕಾಗಿ ನಾವು ನಮ್ಮಲ್ಲಿ ನಿರ್ದೇಶಕರಲ್ಲಿ ಕೆಲವರಿಗೆ ಇದ್ದ ಒಂದು ಶೋಧನೆಯ ಒಂದು ಸಂಸ್ಕೃತಿ ಮತ್ತೆ ಅನುಭವವನ್ನ ರಂಗದ ಮೇಲೆ ಕಟ್ಟುವ ಕ್ರಮದ ಶಿಸ್ತು BC ಅವರಲ್ಲಿತ್ತು. ಮತ್ತು ಒಂದು ಅಧ್ಯಯನಶೀಲ ಸ್ವಭಾವ ಇದ್ದಿದ್ದರಿಂದ ಅವರಿಗೆ ಅವರು ಸಂಸ್ಕೃತವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ರು. ಸಂಸ್ಕೃತವನ್ನ ತೆಗಳೋರಿಗೆ ಕನ್ನಡ ಚೆನ್ನಾಗಿ ಬರುತ್ತಾ ಅಂತ ಅವರು ಅನುಮಾನಿಸ್ಕೊಂಡು ಪ್ರಶ್ನೆ ಮಾಡಿಕೊಂಡು ಮುಂದೆ ಹೋಗೋದು ಒಳ್ಳೇದು. ಹಾಗೇನೆ ಇಂಗ್ಲಿಷ್ ಬೇಡ ಅಂತ ಹೇಳೋರು ಇಂಗ್ಲಿಷ್ನ ತಪ್ಪಾಗಿ ಬಳಸಿ, ಇಂಗ್ಲಿಷ್ನ ತಪ್ಪಾಗಿ ಗ್ರಹಿಸಿಕೊಂಡು ಕನ್ನಡದ ಮೇಲೆ ಅಪವಾದವನ್ನು ಹೇಳೋದನ್ನು ಆಲೋಚನೆ ಮಾಡಬೇಕು. ಮತ್ತೆ ಕನ್ನಡವನ್ನೇ ಅಭ್ಯಾಸ ಮಾಡುವುದನ್ನು ನಾವು ನಮ್ಮಲ್ಲಿ ನಮ್ಮ ಧರ್ಮ ಅಂತ ತಿಳ್ಕೊಂಡು ರೂಢಿಸ್ಕೋಬೇಕು. ಈ ಮೂರನ್ನೂ ಮಾಡ್ಕೊಂಡಿದ್ರು. ಅವ್ರಿಗೆ ಸಂಸ್ಕೃತ ಬರುತ್ತಿತ್ತು, ಇಂಗ್ಲಿಷ್ನಲ್ಲಿ ಬಹಳ ದೊಡ್ಡ ಸ್ಕಾಲರ್, ಕನ್ನಡದಲ್ಲಿ ಬಹಳ ಸೊಗಸಾಗಿ ಬರೆಯೋದಕ್ಕೂ ಬರ್ತಿತ್ತು. ಅಷ್ಟೇ ಅಲ್ಲದೆ ನಾನು ನಿಮಗೆ ಇನ್ನೊಂದು ಹಿನ್ನೆಲೆ ಕೊಡ್ತೀನಿ, ನಿಮ್ಮಲ್ಲಿ ತುಂಬಾ ಜನಕ್ಕೆ ಪರಿಚಯ ಇರಲ್ಲ ಅದಕ್ಕೆ. ಅವರು ಕನ್ನಡ ರಂಗಭೂಮಿಯಲ್ಲಿ ಎಷ್ಟು ಮೇರು ಒಂದು ಮಟ್ಟದ ನಿರ್ದೇಶಕರಾಗಿದ್ರೋ ಅಷ್ಟೇ ಪ್ರಬುದ್ಧವಾಗಿ ಇಂಗ್ಲಿಷ್ ನಾಟಕ ರಂಗದಲ್ಲೂ ತೊಡಗಿಸ್ಕೊಂಡಿದ್ರು. ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ 1959ರಲ್ಲಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ಆಸ್ಕರ್ ವೈಲ್ಡ್ ನನ್ನ ನಾಟಕ ಓದಿದ ಕಾಲದಿಂದ ಇದ್ರು ಅವರು. ಅದಕ್ಕೊಂದು ಹಿನ್ನೆಲೆ ಇತ್ತು. ಬ್ಯಾಂಗ್ಳೂರ್ ಅಮೆಚೂರ್ ಡ್ರಾಮ್ಯಾಟಿಕ್ ಸೊಸೈಟಿ ಅಂತ ಒಂದು ತಂಡ ಇತ್ತಂತೆ, ನಾನು ಹುಟ್ಟೋದಕ್ಕೆ ಮುಂಚೆ ಇದೆ. ಅವರು ಸುಮಾರು ಈಗೆಲ್ಲ ಬ್ಯಾಂಗ್ಳೂರ್ ಕ್ಲಬ್ ಇಂಥ ಜಾಗದಲ್ಲಿ ಅಂಥವ್ರನ್ನೇ ಸೇರಿಸ್ಕೊಂಡು ನಾಟಕವನ್ನ ಮಾಡ್ತಿದ್ರಂತೆ. ಬೆಂಗಳೂರಿನಲ್ಲೇ ಇದ್ದು ಬೆಂಗಳೂರಿನ ತಂಡವಾಗಿ ಇಲ್ಲೆಲ್ಲ ಲೋಕಲ್ಸ್ನ ಸೇರಿಸಬಾರ್ದು ಅಂತ, ಅಂದ್ರೆ ಅವ್ರು ಹೇಳ್ತಾ ಇದ್ದು ಲೋಕಲ್ಸ್ ಅಂತ ಇಂಡಿಯನ್ಸ್ನ ಸೇರಿಸಬಾರ್ದು ಅಂತ ಹೇಳ್ತಿದ್ರು. ಈಗ ಕ್ಲಬ್ಗೆ ಬಂದು ಸೇರೋರೆಲ್ಲ ನಮ್ಮನ್ನೇ ಲೋಕಲ್ಸ್ ಅಂತ ಹೇಳ್ತಾರಂತೆ. ನನಗೆ ಅದೊಂದು ವಿಚಿತ್ರ ಅನ್ಸುತ್ತೆ. ಅಂದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಬ್ರಿಟಿಷ್ ಅವರು ಇಂಡಿಯನ್ಸ್ನ ಲೋಕಲ್ಸ್ನ ಸೇರಿಸ್ಕೋಬಾರ್ದು ಅಂತ ಹೇಳ್ತಾ ಇದ್ರು ಅಂತ. ಅದನ್ನ ಬಿಟ್ಟು ನಮ್ಮ ಸಂಸ್ಕೃತಿ ಒಳಗಿನ ಇಂಗ್ಲಿಷ್ನ ನಾಟಕವನ್ನ ಮಾಡಬೇಕು ಅಂತ ತಿಳಿದು ಕೆಲವರು ಸೇರಿ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಮಾಡಿದ್ದಾರೆ.
ನೀನು ನೆನಪಿಸ್ಕೋಬೇಕು, ಅದೇ ಕಾಲಕ್ಕೆ ವಿಶ್ವೇಶ್ವರಯ್ಯನವರು ಸೆಂಚುರಿ ಕ್ಲಬ್ ಮಾಡೋದು. ಯಾಕೆ ಮಾಡಿದ್ರು ಸೆಂಚುರಿ ಕ್ಲಬ್? ನಾನು ಹಿಂದೆನೂ ಮೊನ್ನೆ ಎಲ್ಲ ಹೇಳಿದೆ. ಯಾಕೆಂದ್ರೆ ನೀವು ಬೆಂಗಳೂರು ಕ್ಲಬ್ ಅಲ್ಲಿ ನೀವು ಬ್ರಿಟಿಷ್ ಅವರೇ ಆಗಿದ್ರೆ ಅವರು ಚರ್ಚಿಲ್ ಇಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಸರ್ಟಿಫಿಕೇಟ್ ಹಾಕೊಂಡಿದಾರಂತ. ಅಂತರ ನೀವು ಬ್ರಿಟಿಷ್ನವರೇ ಆಗಿದ್ರೆ ನಿಮ್ಗೆ ಸದಸ್ಯತ್ವ ನಿಮ್ಗೆ ಸಿಕ್ತಿತ್ತು. ನಿಮ್ಗೆ ಅಂದ್ರೆ ಬ್ರಿಟಿಷ್ ಸೇವೆ ಮಾಡೋ ತರದವರಾಗಿದ್ರೆ ನಿಮ್ಗೆ ಸಿಕ್ತಿತ್ತು. ಅಂದ್ರೆ ನಿಮಗೆ ದೋಸ್ ವಿತ್ ಲ್ಯಾಂಡ್ ಆರ್ ದೋಸ್ ವಿತ್, ನಾವೀಗ ನೋಡಿದಾಗ ಇಲ್ಲೆಜಿಟಿಮೇಟ್ ಪವರ್, ಓನ್ಲಿ ದೋಸ್ ಕುಡ್ ಗೆಟ್ ಮೆಂಬರ್ಶಿಪ್ಸ್ ಟು ಬ್ಯಾಂಗ್ಳೂರ್ಸ್ ಹೈ ಕ್ವಾಲಿಟಿ ಕ್ಲಬ್ಸ್. ಅದಕ್ಕೆ ವಿಶ್ವೇಶ್ವರಯ್ಯನವರು ಏನ್ ಮಾಡಿದ್ರು, ಒಂದು ಸಮಾಜವನ್ನು ಕಟ್ಟೋದಕ್ಕೆ ತಜ್ಞರು ಬೇಕು, ವೃತ್ತಿಪರತೆ ಇರಬೇಕು. ವೃತ್ತಿಪರತೆಯನ್ನು ನಂಬಿದವರು ತಜ್ಞರು ಸೇರುವುದಕ್ಕೆ ಒಂದು ಸ್ಥಳ ಬೇಕು. ಕ್ಲಬ್ ಅಂದ್ರೆ ಹಾಗಿರಬೇಕು. ಬರೀ ಲ್ಯಾಂಡ್ ಇದೆ, ಯಾವುದೋ ಮುತ್ತಾತ ಮಾಡಿದ ಆಸ್ತಿ ಇದೆ ಅಂತ ಸೇರೋರಲ್ಲ ಅಂತ ಹೇಳಿ 100 ಜನ ಪ್ರೊಫೆಷನಲ್ಸ್ ನ ಸೇರಿ ಸೆಂಚುರಿ ಕ್ಲಬ್ ಮಾಡಿದ್ರು. ಅದಕ್ಕೆ ಸೆಂಚುರಿ ಕ್ಲಬ್ ಅಂತ ಅದಕ್ಕೆ ಹೆಸರಿಟ್ಟಿದ್ರು. ಆ ತರದ ಒಂದು ಚಿಂತನೆಯಿಂದ ಬಂದಿದ್ದು ಬೆಂಗಳೂರು ಲಿಟಲ್ ಥಿಯೇಟರ್. ಈಗ ಎಷ್ಟರ ಮಟ್ಟಿಗೆ ಅದು ಉಳಿಸ್ಕೊಳ್ಳೋಕ್ಕಾಗಿದ್ದೆ ಅನ್ನೋದು ಬೇರೆ ಪ್ರಶ್ನೆ. ಯಾಕಂದ್ರೆ ಬಹಳ ಬದಲಾಗಿದೆ ನಮ್ಮ ಸಮಾಜ. ಇವಾಗ ನಾವು ಹೇಳೋದಕ್ಕಾಗಲ್ಲ. ವಿಜಯಮ್ಮ ಅವರ ಇದನ್ನ ನೀವು ಇದನ್ನು ಕರ್ನಾಟಕ ವೈಭವದ ಒಂದು 2 ವಾಲ್ಯೂಮ್ ತಂದಾಗ ಅವ್ರು ಕೇಳಿದ್ರು ಬೆಂಗಳೂರು ಲಿಟಲ್ ಥಿಯೇಟರ್ ಬಗ್ಗೆ ಬರೀರಿ. ಅದು ಬಹಳ ತುಂಬಾ ಬದಲಾವಣೆ ಆಗೋಗಿದೆ. ಇಂಗ್ಲಿಷ್ ಭಾಷೆಯ ನಾಟಕ ರಂಗ ತುಂಬಾ ಬದಲಾಗಿದೆ ಈಗ. ಮತ್ತೆ ಅದು ಒಂದು ಹೊಸ ನೆಲೆಯನ್ನು ಹುಡುಕೋಬೇಕು. ಅದಕ್ಕೇನು ಅರ್ಥ ಇಲ್ಲ ಈಗ. ಒಂದು ರೀತಿಯಲ್ಲ ಒಂಥರ ಅಬ್ಸರ್ಡ್ ಆಗಿದೆ ಇಂಗ್ಲಿಷ್ ನಾಟಕ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಾಟಕ ಮಾಡೋದು. ಅಂದ್ರೆ ನಿಮಗೆ ಗಟ್ಟಿಯಾದ ವಿಚಾರ ಇದ್ರೆ ಭಾಷೆ ಮ್ಯಾಟರ್ ಆಗಲ್ಲ, ಆವಾಗ ನಡೆಯುತ್ತೆ. ನೀವು ಬರೀ ಒಂದು ಇಂಗ್ಲಿಷ್ ಮಾತಾಡೋದೇ ಒಂದು ಸೋಜಿಗ ಅನ್ನೋ ಇಂಗ್ಲಿಷ್ನಲ್ಲಿ ಮಾಡೋದು ಕಷ್ಟ ಆಗಿದೆ ಈಗ. ಆದ್ರೆ BC ಅವರು ಇದ್ದ ಕಾಲದಲ್ಲಿ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಬೇರೆ ತರ ಇತ್ತು. ನಾನು ಮೊನ್ನೆ ಅಲಿಯಾನ್ಸ್ ಫ್ರಾನ್ಸಿಗೆ ಹೋಗಿದ್ದಾಗ ಹೇಳಿದೆ, ಎಷ್ಟು ವರ್ಷದಿಂದ ನೀವು ಅಲಿಯಾನ್ಸ್ ಫ್ರಾನ್ಸಿಯನ್ನು ನಡೆಸ್ತಾ ಇದ್ದೀರಾ, ಮ್ಯಾಕ್ಸ್ ಮಲ್ಲರ್ ಭವನ್ ಇವಾಗ ನಿಮ್ದೆಲ್ಲ ನಡೀತಾ ಇದೆ. ನೀವು ಭಾರತವನ್ನ ಬ್ರಿಟಿಷ್ ಕೌನ್ಸಿಲ್ ಮೂಲಕ ನೋಡ್ತಿದ್ದೀರಾ. ನಿಮಗೆ ನೇರವಾಗಿ ನಮ್ಮ ವರ್ನಾಕ್ಯುಲರ್, ನಮ್ಮ ಭಾಷಾ ಸಂಸ್ಕೃತಿಗಳ ಜೊತೆ ಸಂಪರ್ಕ ಇಲ್ಲ. ಆದರೆ ನಾವು ನಿಮ್ಮ ನಾಟಕಗಳನ್ನ ಮಾಡಿದ್ದೇವೆ, ನಿಮಗೆ ಗೊತ್ತಿಲ್ಲ. BC ಅವರು ಮೊದಲು ಮಾಡಿದ್ದ ನಾಟಕ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ಗೆ ಮೋಲಿಯರ್ನ ಪ್ರೊಡಿಜಿಯಸ್ ನಾಬ್ ಅಂತ ಮಾಡಿದ್ರು. ಅಂದ್ರೆ ಲ ಬೂರ್ಜ್ವಾ ಎತ್ತಿಲ್ ಹೋಮ್ ಅಂತ ಅದು ನಾಟಕ ಇದೆ ಫ್ರೆಂಚ್ದು. ಅದನ್ನು ಅವರು ಮೊದಲು ಮಾಡಿದ್ದು, ಅವರೇ ಅಭಿನಯಿಸಿದ್ರದಲ್ಲಿ ಮುಖ್ಯ ಪಾತ್ರದಲ್ಲಿ. ಅಷ್ಟೊತ್ತಿಗಾಗಲೇ ಕನ್ನಡದಲ್ಲಿ ಮೋಲಿಯರ್ನ ಅನುವಾದ ಅಷ್ಟೇ ಅಲ್ಲ, ರೂಪಾಂತರಗಳಾಗಿದ್ವು ಇಲ್ಲಿ. ಒಂದು ರೀತಿಯಲ್ಲಿ ನೀವು ಸಂಕ್ರಾಂತಿ ನಾಟಕವನ್ನು ನೋಡಿದ್ರೆ ಅಥವಾ ತೊಗಲಕ್ಕ ನಾಟಕವನ್ನು ನೋಡಿದ್ರೆ ಅದು ಜಾನ್ ಆನ್ವಿಯ ಬೆಕೆಟ್ ನಾಟಕವನ್ನು ಅದರಿಂದ ಬಹಳ ಪ್ರಭಾವಿತವಾದ ನಾಟಕಗಳಿವೆ ಅಂತ ಹೇಳ್ಬೋದು. ಅದರಲ್ಲೂ ಭಂಡಾರಿ, ಇದರಲ್ಲೂ ಭಂಡಾರಿ, ಅದರಲ್ಲೂ ಧರ್ಮ ಮತ್ತು ಪ್ರಭುತ್ವದ ಜಿಜ್ಞಾಸೆಗಳು ಅವೆಲ್ಲ ಇದೆ ಅದರಲ್ಲೂ. ಅಂಡ್ ಆ ಕನ್ಫ್ರಂಟೇಷನ್ ಅಂತೂ ತೊಗಲಕ್ಕಲ್ಲ, ಆ ಸೀನಲ್ಲಿ ಆಗತ್ತಲ್ಲ, ಅದು ಆಲ್ಮೋಸ್ಟ್ ಅಲ್ಲಿಂದಾನೇ ಬಂದಂಗಿದೆ. ಅಂಡ್ ಅವನು ಅಲಿಕ್ ಪದಂಸಿ ಅವನು ತೊಗಲಕ್ಕ ಮಾಡಿದಾಗ ಬೆಕೆಟ್ ಅಲ್ಲಿ ಓಪನ್ ಆಗತ್ತಲ್ಲ, ಹೆನ್ರಿ ದ